ಈಗ ತಾವು ಹೇಳ್ದಂಗೆ ಅಣ್ಣ, ಆಲ್ಮೋಸ್ಟು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಚುನಾವಣೆ 9 ವರ್ಷದಿಂದ ನಡೆದಿಲ್ಲ, ಲಾಂಗ್ ಟೈಮ್. ಈಗ ಮತ್ತೆ ಈ ZPTP ಚುನಾವಣೆ ಅಂತೂ, ನಾನು ZPTP ಚುನಾವಣೆ ಬಗ್ಗೆ ನನಗೇನು ನಂಬಿಕೆ ಇಲ್ಲ. ಈಗಿರ್ತಕ್ಕಂಥ ರಾಜಕಾರಣದ ಕೆಲವೊಂದಷ್ಟು ವಿದ್ಯಮಾನಗಳು, ಬೆಳವಣಿಗೆಗಳು ನೋಡಿದಾಗ ZPTP ಚುನಾವಣೆ ಸರ್ಕಾರ ನಡೆಸ್ತಕ್ಕಂಥದ್ದಕ್ಕೆ ಮನಸ್ಸು ಮಾಡಿದ್ಯಾ ಅಂತಕ್ಕಂಥದ್ದು ನಮಗಂತೂ ಏನು ನಂಬಿಕೆ ಇಲ್ಲ. ಯಾಕೆಂದರೆ ಈಗ ತಾವೇ ನೋಡ್ದಂಗಣ ಪ್ರತಿನಿತ್ಯ ನವೆಂಬರ್ ತಿಂಗಳಲ್ಲಿ ದೊಡ್ಡ ಕ್ರಾಂತಿ ಆಯ್ತದೆ ಅಂತ ಒಬ್ಬರು ಮುಖ್ಯಮಂತ್ರಿಗಳ ಭಾಳ ಆಪ್ತ ಸಚಿವ, ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಭಾಳ ಹಿರಿಯರು ಅವರು ಪಾಪ ಹೇಳ್ತಾರೆ, ಏನು ಕ್ರಾಂತಿ ಮಾಡೋರು ಕ್ರಾಂತಿ ಆಗತ್ತೆ ಅಂತ ಹೇಳಿ ಮಾಡ್ತಕ್ಕಂಥದ್ದೇನು ಆಗಲ್ಲ. ರಾಜಕಾರಣದಲ್ಲಿ ಕ್ರಾಂತಿ ತಾನಾಗ್ತಾನೆ ಆಗತ್ತೆ, ಆಗಬೇಕಂತ. ಯಾವುದಣ್ಣ? ನೀವು ಎಷ್ಟು ವಿಭಾಗ ಮಾಡಿದ್ರು ಅದರ ಹಣೆ ಬರ ಅಷ್ಟೇ. ಗ್ರೇಟರ್ ಬ್ಯಾಂಗ್ಳೂರು, ಬ್ರ್ಯಾಂಡ್ ಬ್ಯಾಂಗ್ಳೂರು, ಸುಮ್ಮನೆ ಇವೆಲ್ಲ ಹೇಳ್ಕೆಗೆ. ಈಗ ಮೊನ್ನೆ ಮಳೆ ಬಂತು ಸರ್, ನೋಡಿದ್ರಿ, ವೆನಿಸ್ ನಗರ ಆದಂಗೆ ಆಗಿತ್ತು ಬೆಂಗಳೂರು. ಅಲ್ಲಿ ಸಾಯಿ ಬಡಾವಣೆ ಅಂತ ಒಂದು ಬಡಾವಣೆ ಇದೆ. ನಾನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇದೇ ರೀತಿ JP ನಗರ ಬೆಂಗಳೂರಿನಲ್ಲಿ ಒಂದು ಪುಟ್ಟೇನಹಳ್ಳಿನಲ್ಲಿ 7th ಫೇಸು JP ನಗರ, ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗಿದ್ದರು. ಇದೇ ರೀತಿ ನೀರು ನಿಂತ್ಕೊತಾ ಇತ್ತು. ಕುಮಾರಣ್ಣ ಅವರು ಆ ನೀರು ನಿಂತ್ಕೊತಾ ಇದ್ದನ್ನು ನೋಡಿ ಅಲ್ಲಿ ಇವತ್ತು ಎಲ್ಲ ಸರಿಪಡಿಸ್ಕೊಟ್ರು. ಜನ ಕುಮಾರಣ್ಣನಿಗೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆಯನ್ನು ಮಾಡಿದ್ರು. ಮುಂದಿನ ಚುನಾವಣೆ ಬಂತು ಬಿಡಿ, ನಮ್ಮ ಕ್ಯಾಂಡಿಡೇಟು ಕಾರ್ಪೊರೇಷನ್ ಚುನಾವಣೆನೂ ಗೆಲ್ಲಿಲ್ಲ, ಅದು ಬೇರೆ ಪ್ರಶ್ನೆ. ಅಲ್ಲಿ ನಾನು ಯಾಕೆ ಈ ಸಾಯಿ ಬಡಾವಣೆದು ಹೇಳ್ತೀನಿ ಅಂದರೆ, ಅಲ್ಲಿ ಒಂದು ರೈಲ್ವೆ ವೆಂಟ್ ಇದೆ, ಅಲ್ಲಿ ಕೆಲವೊಂದಷ್ಟು ವಿಚಾರಗಳು ಸಮಸ್ಯೆಗಳಾಗಿ ಕೂತಿದೆ. ಇಲ್ಲಿವರೆಗೂ ಆ ಸಾಯಿ ಬಡಾವಣೆಯಲ್ಲಿ ಪ್ರತಿ ವರ್ಷ ಮಳೆ ಆಗುತ್ತೆ, ಪ್ರತಿ ವರ್ಷ ವೆನಿಸ್ ನಗರ ಆದಂಗೆ ಆಗುತ್ತೆ. ನೀವು ಏನು ಗ್ರೇಟರ್ ಬ್ಯಾಂಗ್ಳೂರು, ಏನು ಬ್ರ್ಯಾಂಡ್ ಬ್ಯಾಂಗ್ಳೂರು, ನೀವು ಏನು 5 ವಿಭಾಗವಾಗಿ ಮಾಡಿ ಏನು ಮಾಡ್ತೀರಿ? ಅದೆಂಥದ್ದು ಅಧಿಕಾರ ಕೇಂದ್ರೀಕೃತ ನಾವು ವಿಕೇಂದ್ರೀಕೃತ ಮಾಡಿಬಿಡ್ತೀವಿ ಅಂತ ಹೇಳ್ತೀರಿ. ವಿಕೇಂದ್ರೀಕರಣ. ಕುಮಾರಸ್ವಾಮಿ ಅವರು